ಹಾಯ್ ಆಲ್ ದ ಮೈಂಡ್ಫುಲ್ ಮಾಮ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ರುಚಿಕರವಾದ ಮಟನ್ ಸಾಂಬಾರ್ ವಿತ್ ಕೈಮಾ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಮೊದಲು ಮಿಕ್ಸಿ ಜಾರಿಗೆ ನೀವು ಡ್ರೈ ಇಂಗ್ರೀಡಿಯೆಂಟ್ಸ್ ಸೋಂಪುಕಾಳು, ಮೆಣಸು, ಚಕ್ಕೆ, ಲವಂಗ ಹಾಕೋಬೇಕು. ಶುಂಠಿ, ಬೆಳ್ಳುಳ್ಳಿ ಹಾಕೋಬೇಕು ಇದಕ್ಕೆ. ಆಮೇಲೆ ನೆಕ್ಸ್ಟು ಇದಕ್ಕೆ ರಫಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕೋಬೇಕು. ನಂತರ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ನಂತರ ಇದನ್ನು ಪೇಸ್ಟ್ ಮಾಡಿಕೊಂಡು ಸೈಡ್ ಇಟ್ಕೋಬೇಕು. ಈಗ ಕುಕ್ಕರ್ ಇಟ್ಟು ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದು ಗ್ರೀನ್ ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅರಶಿನ ಹಾಕಿ ಈಗ ಮಟನ್ ಹಾಕ್ತಾಯಿದ್ದೀನಿ. 1 kg ಅಷ್ಟು ಮಟನ್ನು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಆಮೇಲೆ ಇದ್ರ ಸೈಡಿಗೆ ನಾನು ಇಲ್ಲೊಂದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಟೊಮೊಟೊ, ಗಸಗಸೆ ಹಾಕಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಗಸಗಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಮೂತ್ ಬರುತ್ತೆ ಮತ್ತು ಫ್ಲೇವರ್ ತುಂಬ ಸಖತ್ತಾಗಿರುತ್ತೆ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಅದು ನೀರೆಲ್ಲ ಡ್ರೈ ಆಗಿದೆಯಲ್ಲ ಮಟನ್ದು, ಇವಾಗ ಅದಕ್ಕೆ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ರುಬ್ಬಿಟ್ಟುಕೊಂಡು ನೀವು ಇದನ್ನು ತೆಂಗಿನಕಾಯಿ ಮತ್ತು ಟೊಮೊಟೊ, ಗಸಗಸೆ ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಬಿಸಿ ನೀರು ಹಾಕಬೇಕು. ತಣ್ಣೀರು ಹಾಕ್ಬೇಡಿ ದಯವಿಟ್ಟು. ಬಿಸಿ ನೀರು ಹಾಕಿ ಚೆನ್ನಾಗೆ ತಿರುಗಿಸ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬೇಕಾಗಿದೆ. ಯಾವ ರೀತಿ ನಿಮಗೆ ಕನ್ಸಿಸ್ಟೆನ್ಸಿ ಬೇಕು ಆ ಥರ ಕುಕ್ಕರ್ ಮುಚ್ಚಿಟ್ಟು 2 ವಿಷಲ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇನ್ನೊಂದು ವಿಷಲ್ ಇಟ್ಕೊಂಡಿರೋಣ. ಕೈಮಾ ಹಾಕಿ ಅದನ್ನು ವಿಷಲ್ ಬಡಿಸ್ಕೋಬೇಕು. ಹಂಗಾಗಿ 2 ವಿಷಲ್ಗೆ ಈ ಥರ ಮಟನ್ ಸಾಂಬಾರು ರೆಡಿಯಾಗಿದೆ. ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ರೆಡಿಯಾಗಿದೆ. ಸೂಪರ್ ಡೆಲಿಷಿಯಸ್, ಘಮ ಘಮ ಅಂತಿದೆ ಮನೆಯೆಲ್ಲ, ಅಷ್ಟು ಚೆನ್ನಾಗಿದೆ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಬಾಯ್ಲಿಗೆ ಇಡ್ತೀನಿ ಅಷ್ಟೇ. ಬಾಯ್ಲಿಗೆ ಇಡೋ ಟೈಮಿಗೆ ನಾನು ಇನ್ನು ಕೈಮಾನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸಾಂಬಾರು ಆಗೋ ಟೈಮಿಗೆ ಕೈಮಾನ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಈಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಆ ಕೈಮಾಗೆ ಎಗ್ ಹಾಕೋಂಗಿಲ್ಲ, ಏನಿಲ್ಲ. ಒಂದು ಚೂರು ಹೊಡಿಯಲ್ಲ, ಎಣ್ಣೆಲಿ ಫ್ರೈ ಮಾಡಬೇಕು ಅಂತಿಲ್ಲ ಅದನ್ನು ಬಿಫೋರ್ ಆ್ಯಡಿಂಗ್ ಟು ಸಾಂಬಾರು. ಸೊ ನೋಡಿ ಇದಿಷ್ಟು ಬೇಕು. ಕೈಮಾ ಬೇಕು, ಒಂದು 1/4 kg ಅಷ್ಟು ಕೈಮಾ. ಆಮೇಲೆ ಕೋರಿಯಾಂಡರು, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಒಂದು ಅರ್ಧ ಕಪ್ಪಷ್ಟು ಹುರುಗಡಲೆ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಈಗ ಫಸ್ಟ್ ಮಿಕ್ಸಿ ಜಾರಿಗೆ ಕಡಲೆ ಹಾಕ್ಕೊಂಬಿಟ್ಟು ಡ್ರೈ ಅದನ್ನು ಮಾಡ್ಕೋಬೇಕು. ಫಸ್ಟು ಫುಲ್ಲು ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ಅದ ಚಕ್ಕೆ, ಲವಂಗ, ಮೆಣಸು, ಒಂದೇ ಒಂದು ಏಲಕ್ಕಿ, ಅದನ್ನೆಲ್ಲ ಹಾಕಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟಿಗೆ ಗ್ರೈಂಡ್ ಮಾಡ್ಕೊಂಬಿಡೋಣ. ಇದಕ್ಕೂ ಖಾರನೂ ಹಾಕ್ತಾಯಿದ್ದೀನಿ ನೋಡಿ. ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಆಮೇಲೆ ಒಂಚೂರು ಚಿಟಿಕೆಷ್ಟು ಅಷ್ಟನ್ನ ರುಚಿಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಫುಲ್ಲು ಒಂದು ಪೌಡ್ರ್ ರೆಡಿ ಆಗುತ್ತೆ. ಈ ಪೌಡ್ರಿಗೆ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಈಗ ಕೈಮಾ ಇತ್ತಲ್ಲ ಅದನ್ನೊಂದು ಮಿಕ್ಸಿಲಿ ಒಂದು ಸತಿ ಗರ್ ಅನ್ಸ್ಕೊಳ್ಳೋಣ. ಮಾಡಿಕೊಂಡು ಈಗ ಪೌಡ್ರು, ಕೈಮಾ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಹಾಕಾಗಿದೆ, ಖಾರ ಹಾಕಾಗಿದೆ, ಎಲ್ಲ ಹಾಕಾಗಿದೆ. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು, ಆಯಿತಾ. ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸೈಜ್ ಉಂಡೆ ಬೇಕು ಸಾಂಬಾರ್ಗೆ ಹಾಕಲಿಕ್ಕೆ ಅಷ್ಟು ಸೈಜ್ ಉಂಡೆ ಮಾಡ್ಕೊಂಡು 1/4 kg ನನಗೆ ನಿಯರ್ಲಿ ಒಂದು 15 ಉಂಡೆ ಆಗಿದೆ. ಈಗ ಈ ಉಂಡೆನ ನಾನು ಒಂದೊಂದಾಗೆ ಸಾಂಬಾರಿಗೆ ಬಿಡ್ತೀನಿ. ನೋಡಿ ನಾನು ಯಾವುದು ಫ್ರೈ ಮಾಡಿಲ್ಲ, ಏನಿಲ್ಲ, ನಿಮಗೆ ತೋರಿಸ್ತೀನಿ ನಿಮ್ಮ ಮುಂದೆನೇ ಒಂದೊಂದಾಗಿ ಉಂಡೆಗಳನ್ನ ಹಾಗೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಆಲ್ರೆಡಿ 2 ವಿಷಲ್ ಬಿಟ್ಕೊಂಡಿರುವಂಥ ಮಟನ್ ಸಾಂಬಾರಿಗೇ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಕೈಮಾ ಸಾಂಬಾರು ಸಪ್ರೇಟಾಗೆ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಯಾವ ರೀತಿ ಮಾಡೋದು ಅಂತ ಟೇಸ್ಟ್ಫುಲ್ಲು ರುಚಿಕರವಾಗಿರುತ್ತೆ. ನೋಡಿ ಒಂದೊಂದಾಗೆ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಸಪ್ರೇಟಾಗಿ ಇದ್ರದ್ದು ಕೈಮಾದ್ದೇ ಸಪ್ರೇಟಾಗಿ ಬೇಕು ಸಾಂಬಾರು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದನ್ನು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಗೊಜ್ಜೂ ಚೆನ್ನಾಗಿ ಮಾಡ್ಬೋದು ಕೈಮಾ ಇದರಲ್ಲಿ, ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಇದು ಯಾವುದೇ ಒಂದು ಉಂಡೆನೂ ಹೊಡೆದಿಲ್ಲ. ನಿಮಗೆ ಒಡೆದೋಗುತ್ತೆ ಅನ್ನೋ ಭಯ ಇದ್ರೂ ಬೇಕಾದರೆ ನೋಡಿ ತಿರುಗಿಸ್ಕೊಂಡು ಒಂದು ಉಂಡೆ ತೆಗೆದು ತೋರಿಸ್ತೀನಿ ನಿಮಗೆ. ಅದು ಸುಧಾ ಹೊಡೆದಿಲ್ಲ. ನಿಮಗೇನಾದರೂ ಕೈಮಾ ಗೊಜ್ಜು ಅಥವಾ ಸಪ್ರೇಟಾಗಿ ಕೈಮಾದೇ ರೆಸಿಪಿ ಬೇಕು ಅಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಸರ್ವ್ ಮಾಡಿ, ಎಂಜಾಯ್ ಮಾಡಿ. ಬಿಸಿ ಬಿಸಿಯಾದ ಕೈಮಾ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಮನೆಯೆಲ್ಲ ಘಮ ಘಮ ಅಂತ ಇತ್ತು, ತುಂಬ ಚೆನ್ನಾಗಿತ್ತು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳ ಲಿಸ್ಟನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.